ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಲ್ಲ ಅದು. ನಾವು ಸಂಘಟನೆ ವಿಚಾರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ವಿಚಾರದಲ್ಲಿ ನಾನು ಸಭೆ ಕರೆದಿದ್ದೆ. ಅವರು ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಪಕ್ಷದವ್ರನ್ನ ಕರೆಸಿದರು. ಅವರು ಸಭೆಯಲ್ಲಿ ಅವರು ಮಾತಾಡಿದ್ರು. ನಮ್ಮದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಏನು, ಸರ್ಕಾರ ಏನೇನು ಅನುಕೂಲ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಅಲ್ಲಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೀವಿ. ಕಾಂಗ್ರೆಸ್ ಸೇರೋದು ಇಲ್ಲ, BJP ಬಿಡೋದಿಲ್ಲ. 2028ಕ್ಕೆ ತೀರ್ಮಾನ. ಅದೇನು ಈಗ ಸದ್ಯಕ್ಕೆ ಏನು ಇಲ್ವಲ್ಲ, ಎಲೆಕ್ಷನ್ ಯಾವುದೂ ಇಲ್ಲ. ಈಗ 2028ಕ್ಕೆ ಕ್ಷೇತ್ರದ ಎಲ್ಲರನ್ನ ಜನ ಕರೆಸಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಎರಡನೇದು, ವಿಶೇಷವಾಗಿ ಹೈಕೋರ್ಟ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ನೈಸ್ ಕಂಪ್ನಿಗೆ ನೈಸ್ ವಿಚಾರದಲ್ಲಿ ನಾನು ಅಸೆಂಬ್ಲಿಲೂ ಮಾತಾಡ್ತಾ ಇದ್ದೇನೆ, ಬೇರೆ ಬೇರೆ ಕಡೆನೂ ಮಾತಾಡ್ತಾ ಇರ್ತೇನೆ. ಸರ್ಕಾರನೂ ಕೂಡ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೇನೆ. ಸಾವಿರಾರು ಎಕರೆನ ಏನು ನೈಸ್ ಅನ್ನೋ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ಡೀಟೇಲ್ಸ್ ಎನ್ಕ್ವೈರಿ ಮಾಡಬೇಕಾಗ್ತದೆ. ಯಾವುದು ಹೆಚ್ಚುವರಿ ನೈಸ್ಗೆ ತೆಗೆದುಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರ ವಶಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅದರಲ್ಲಿ ತನಿಖೆ ಮಾಡಬೇಕಾಗ್ತದೆ. 1600 ಎಕರೆನ ಟೌನ್ಶಿಪ್ಗೆ ಏನು ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಅದನ್ನು ಕೂಡ ಈ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ ಮಾಡ್ತಕ್ಕಂಥ ಅಧಿಕಾರ ನೈಸ್ನವರಿಗೆ ಈ ಸರ್ಕಾರ ಕೊಡೋದು ತಪ್ಪು ಅಂತಕ್ಕಂಥದ್ದು ನಂದು. ಏನು ಇವತ್ತು ಹೈಕೋರ್ಟನ್ನು ಎನ್ಕ್ವೈರಿ ಮಾಡೋಕೆ ಹೊರಟಿದ್ದಾರೆ ನೈಸ್ಗೆ, ಈ 1600 ಎಕರೆ ಏನು ಕೊಟ್ಟಿದ್ದಾರೆ ಸರ್ಕಾರ, 41 ಲಕ್ಷಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ನ ಮಾಡ್ತಕ್ಕಂಥದ್ದಕ್ಕೆ ನೈಸ್ಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಲ್ಲ ಅದು. ನಾವು ಸಂಘಟನೆ ವಿಚಾರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ವಿಚಾರದಲ್ಲಿ ನಾನು ಸಭೆ ಕರೆದಿದ್ದೆ. ಅವರು ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಪಕ್ಷದವ್ರನ್ನ ಕರೆಸಿದರು. ಅವರು ಸಭೆಯಲ್ಲಿ ಅವರು ಮಾತಾಡಿದ್ರು. ನಮ್ಮದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಏನು, ಸರ್ಕಾರ ಏನೇನು ಅನುಕೂಲ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಅಲ್ಲಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೀವಿ. ಕಾಂಗ್ರೆಸ್ ಸೇರೋದು ಇಲ್ಲ, BJP ಬಿಡೋದಿಲ್ಲ. 2028ಕ್ಕೆ ತೀರ್ಮಾನ. ಅದೇನು ಈಗ ಸದ್ಯಕ್ಕೆ ಏನು ಇಲ್ವಲ್ಲ, ಎಲೆಕ್ಷನ್ ಯಾವುದೂ ಇಲ್ಲ. ಈಗ 2028ಕ್ಕೆ ಕ್ಷೇತ್ರದ ಎಲ್ಲರನ್ನ ಜನ ಕರೆಸಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಎರಡನೇದು, ವಿಶೇಷವಾಗಿ ಹೈಕೋರ್ಟ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ನೈಸ್ ಕಂಪ್ನಿಗೆ ನೈಸ್ ವಿಚಾರದಲ್ಲಿ ನಾನು ಅಸೆಂಬ್ಲಿಲೂ ಮಾತಾಡ್ತಾ ಇದ್ದೇನೆ, ಬೇರೆ ಬೇರೆ ಕಡೆನೂ ಮಾತಾಡ್ತಾ ಇರ್ತೇನೆ. ಸರ್ಕಾರನೂ ಕೂಡ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೇನೆ. ಸಾವಿರಾರು ಎಕರೆನ ಏನು ನೈಸ್ ಅನ್ನೋ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ಡೀಟೇಲ್ಸ್ ಎನ್ಕ್ವೈರಿ ಮಾಡಬೇಕಾಗ್ತದೆ. ಯಾವುದು ಹೆಚ್ಚುವರಿ ನೈಸ್ಗೆ ತೆಗೆದುಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರ ವಶಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅದರಲ್ಲಿ ತನಿಖೆ ಮಾಡಬೇಕಾಗ್ತದೆ. 1600 ಎಕರೆನ ಟೌನ್ಶಿಪ್ಗೆ ಏನು ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಅದನ್ನು ಕೂಡ ಈ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ ಮಾಡ್ತಕ್ಕಂಥ ಅಧಿಕಾರ ನೈಸ್ನವರಿಗೆ ಈ ಸರ್ಕಾರ ಕೊಡೋದು ತಪ್ಪು ಅಂತಕ್ಕಂಥದ್ದು ನಂದು. ಏನು ಇವತ್ತು ಹೈಕೋರ್ಟನ್ನು ಎನ್ಕ್ವೈರಿ ಮಾಡೋಕೆ ಹೊರಟಿದ್ದಾರೆ ನೈಸ್ಗೆ, ಈ 1600 ಎಕರೆ ಏನು ಕೊಟ್ಟಿದ್ದಾರೆ ಸರ್ಕಾರ, 41 ಲಕ್ಷಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ನ ಮಾಡ್ತಕ್ಕಂಥದ್ದಕ್ಕೆ ನೈಸ್ಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ